ನಮಸ್ಕಾರ. ಇದು ರೇಡಿಯೋ ಅಕ್ಷರ. ನಾನು ನಿಮ್ಮ ಆರ್ಜೆ ಅಕ್ಷರ. ಎಲ್ಲರಿಗೂ ಯುಗಾದಿ ಹಬ್ಬದ ಸಿಹಿಯಾದ ಶುಭಾಶಯಗಳು. ಹಬ್ಬ ಅಂತಕ್ಷಣ ನಮ್ಮ ಮನೆಗಳಲ್ಲಿ, ನಮ್ಮ ಮುಖದಲ್ಲಿ ಒಂಥರ ಎಲ್ಲಿಲ್ಲದ ಖುಷಿ, ಸಂಭ್ರಮ ತಾನಾಗಿಯೇ ಬಂದ್ಬಿಡುತ್ತೆ ಅಲ್ವಾ? ಬೆಳಂಬೆಳಿಗ್ಗೆನೆ ಅಮ್ಮ ಎದ್ದು ಎಣ್ಣೆಗೆ ಬೆಳ್ಳುಳ್ಳಿ ಹಾಕಿ ಕಾಯಿಸುವಾಗ ಬರುವ ಆ ಘಮ, ಆಹಾ! ಇವತ್ತು ಯಾರೂ ಲೇಟಾಗಿ ಮಲಗುವಂತಿಲ್ಲ. ಮೈಯೆಲ್ಲ ಆ ಬಿಸಿ ಎಣ್ಣೆ ತಿಕ್ಕಿಸ್ಕೊಂಡು ಕಣ್ಣು ಉರಿಯುತ್ತಿದ್ರೂ ಸೀಗೆಕಾಯಿ ಸ್ನಾನ ಮಾಡಿ ಆಚೆ ಬಂದ್ರೆ ನಮ್ಮ ಮೈಗೆ ಮಾತ್ರವಲ್ಲ, ಮನಸ್ಸಿಗೂ ಒಂಥರ ಹೊಸ ರಿಫ್ರೆಶ್ಮೆಂಟ್ ಸಿಕ್ಬಿಡುತ್ತೆ. ಸ್ನಾನ ಆದ ತಕ್ಷಣ ನಮ್ಮ ಅತಿ ದೊಡ್ಡ ಕ್ಯೂರಿಯಾಸಿಟಿ ಇರೋದೇ ಆ ಹೊಸ ಬಟ್ಟೆಯ ಮೇಲೆ. ಅಪ್ಪ ತಂದುಕೊಟ್ಟ ಆ ಗರಿಗರಿಯಾದ ಹೊಸ ಬಟ್ಟೆ ಹಾಕ್ಕೊಂಡು ಕನ್ನಡಿ ಮುಂದೆ 10 ಸಲ ತಿರುಗಿ ನೋಡ್ಕೊಳ್ಳುವ ಆ ಖುಷಿ ಇದೆಯಲ್ಲ, ಅದಕ್ಕೆ ಪ್ರಪಂಚದ ಯಾವ ಬೆಲೆಯನ್ನೂ ಕಟ್ಟೋಕ್ಕಾಗಲ್ಲ. ಮನೆಯ ಬಾಗಿಲಿಗೆ ಕಟ್ಟಿದ ಆ ಹಸಿರು ಮಾವಿನ ತೋರಣ ಮತ್ತು ಹೊಸ ಬಟ್ಟೆಯ ವಾಸನೆ ಇಡೀ ಮನೆಗೆ ಹೊಸ ವರ್ಷ ಬಂದಿದೆ ಅಂತ ಸಾರಿ ಹೇಳ್ತಾ ಇರುತ್ತೆ. ಇನ್ನು ಪೂಜೆ ಮುಗಿದ ಮೇಲೆ ಶುರುವಾಗೋದೇ ಅಸಲಿ ಮಜಾ. ಅಡುಗೆ ಮನೆಯಿಂದ ಬರುವ ಆ ಏಲಕ್ಕಿ, ಬೆಲ್ಲ ಮತ್ತು ಬೇಳೆ ಬೇಯ್ತಿರುವ ಘಮ, ಆಹಾ! ನಮ್ಮ ಹೊಟ್ಟೆಯಲ್ಲಿರೋ ಇಲಿಗಳನ್ನ ಎಬ್ಬಿಸ್ಬಿಡುತ್ತೆ. ಬಾಳೆ ಎಲೆ ಹಾಕ್ಕೊಂಡು ಕೂತಾಗ ಅಮ್ಮ ತಂದು ಬಡಿಸುವ ಆ ಬಿಸಿ ಬಿಸಿ ಹೋಳಿಗೆ, ಅದರ ಮೇಲೆ ಧಾರಾಳವಾಗಿ 2 ಚಮಚ ಕರಗಿದ ತುಪ್ಪ ಸುರಿಯುವಾಗ, ಆಹಾ! ಎಷ್ಟೇ ಡಯಟ್ ಮಾಡೋರಾದ್ರೂ ಸರಿ, ಆ ಘಮಕ್ಕೆ ತಲೆಬಾಗಿ ಡಯಟ್ ಅನ್ನೋ ಪದವನ್ನೇ ಮರೆತು ಆ ಹೋಳಿಗೆಯನ್ನ ಬಾಯಿ ಚಪ್ಪರಿಸ್ಕೊಂಡು ತಿಂತೀವಿ ಅಲ್ವಾ? ಹಬ್ಬದ ಅಸಲಿ ರುಚಿ ಇರೋದೇ ಆ ತುಪ್ಪದ ಹೋಳಿಗೆಯಲ್ಲಿ. ಹೋಳಿಗೆ ಊಟ ಆದ್ಮೇಲೆ ಆಯಾಸಕ್ಕೆ ಮಧ್ಯಾಹ್ನ ನಿದ್ದೆ ಮಾಡೋಣ ಅಂದ್ರೆ ಎಲ್ಲಾಗುತ್ತೆ? ಆಗ್ಲೇ ನೋಡಿ ಶುರುವಾಗೋದು ನಮ್ಮ ಮನೆಗಳ ಅಸಲಿ ಮಹಾಭಾರತ. ಅದೇ ಪಚ್ಚೆ ಆಟ ಅಥವಾ ಪಗಡೆ ಆಟ. ಸಣ್ಣ ಮಕ್ಕಳಿಂದ ಹಿಡಿದು ಅಪ್ಪ, ಅಮ್ಮ, ಅಜ್ಜವರೆಗೂ ಎಲ್ಲರೂ ಒಂದೇ ಕಡೆ ರೌಂಡಾಗಿ ಕೂತು ದುಡ್ಡು ಕಟ್ಟಿ ಆಡುವ ಆ ಆಟದ ಮಜಾನೇ ಬೇರೆ ಅಲ್ವಾ? 10 ರೂಪಾಯಿ, 20 ರೂಪಾಯಿ ಅಥವಾ ಚಿಲ್ಲರೆ ಕಾಸುಗಳನ್ನ ಕಟ್ಟಿ ಆಡ್ತಾ ಇದ್ರೂ ಅದರಲ್ಲಿ ಗೆದ್ದಾಗ ಸಿಗೋ ಖುಷಿ ಇದೆಯಲ್ಲ, ಅದು ಕೋಟಿ ಗೆದ್ದಷ್ಟೇ ದೊಡ್ಡದು. ಆ ಆಟದಲ್ಲಿ ಅಜ್ಜಿಯ ಕಳ್ಳಾಟ, ದುಡ್ಡು ಹೋದಾಗ ಅಪ್ಪನ ಸೀರಿಯಸ್ ಲುಕ್, ನಾವು ಸೋತಾಗ ಮಾಡೋ ಆ ಜಗಳ, ಅಬ್ಬಾ! ಇಡೀ ಮನೆ ನಗು ಕಿರುಚಾಟದಿಂದ ತುಂಬಿ ಹೋಗಿರುತ್ತೆ. ಹಬ್ಬದ ಅಸಲಿ ಕಳೆ ಬರೋದೇ ಆ ಒಗ್ಗಟ್ಟಿನಲ್ಲಿ, ಆ ಆಟದ ಗದ್ದಲದಲ್ಲಿ ಅಲ್ವಾ? ಹೀಗೆ ಹಗಲೆಲ್ಲ ಹೊಟ್ಟೆ ತುಂಬಾ ತಿಂದು, ಆಟವಾಡಿ, ನಕ್ಕು ಸಂಜೆ ಆಗ್ತಾ ಇದ್ದ ಹಾಗೆ ಊರಿನ ದೇವಸ್ಥಾನದ ಕಟ್ಟೆಯ ಮೇಲೋ ಅಥವಾ ಮನೆಯ ಅಂಗಳದಲ್ಲೋ ಒಂದು ಸುಂದರವಾದ ಕಾರ್ಯಕ್ರಮ ಶುರುವಾಗುತ್ತೆ. ಅದೇ ಪಂಚಾಂಗ ಶ್ರವಣ. ಈ ಹೊಸ ವರ್ಷ ಮಳೆ ಬೆಳೆ ಹೇಗಿದೆ, ನಮ್ಮ ರಾಶಿಗೆ ಈ ವರ್ಷದ ಭವಿಷ್ಯ ಏನು ಅಂತ ಕೇಳುವಾಗ ನಮ್ಗೆ ಅರ್ಥ ಆಗುತ್ತೋ ಇಲ್ವೋ, ಅದೇ ದೊಡ್ಡವರ ಮಧ್ಯ ಕೂತು ಅದನ್ನ ಕೇಳೋದ್ರಲ್ಲಿ ಒಂಥರ ಮಜಾ ಇದೆ. ಮತ್ತು ಕತ್ತಲಾದ ಮೇಲೆ ಆಕಾಶದಲ್ಲಿ ಆ ಯುಗಾದಿಯ ಹೊಸ ಚಂದ್ರನನ್ನ ಹುಡುಕೋ ಆ ಸಂಭ್ರಮ ಇದೆಯಲ್ಲ, ನೋಡು ದರ್ಶನ ಆಯ್ತು ಅಂತ ಚಂದ್ರನಿಗೆ ಕೈ ಮುಗಿಯುವ ಆ ಕ್ಷಣ ಮನಸ್ಸಿಗೆ ಎಲ್ಲಿಲ್ಲದ ನೆಮ್ಮದಿ ಕೊಡುತ್ತೆ. ಇಷ್ಟೆಲ್ಲ ಮುಗಿದ ಮೇಲೆ ಹಬ್ಬ ಮುಗೀತು ಅಂತ ಅನ್ಕೊಂಡ್ರಾ? ಖಂಡಿತ ಇಲ್ಲ. ನಿಜವಾದ ಹಬ್ಬ ಶುರುವಾಗೋದೇ ಮಾರನೇ ದಿನ. ಅದೇ ನಮ್ಮೆಲ್ಲರ ಫೇವ್ರೆಟ್ ಹೊಸ ತೊಡಕು. ಹೋಳಿಗೆಯ ಸಿಹಿ ತಿಂದ ನಾಲಿಗೆಗೆ ಮಾರನೇ ದಿನದ ಆ ಖಾರವಾದ ಬಾಡೂಟ, ಬಿರಿಯಾನಿ ಅಥವಾ ಸ್ಪೆಷಲ್ ಅಡುಗೆಯ ಮಜಾನೇ ಬೇರೆ. ನಿಜ ಹೇಳ್ಬೇಕು ಅಂದ್ರೆ ಯುಗಾದಿಗಿಂತ ಹೆಚ್ಚಾಗಿ ಆ ಹೊಸ ತೊಡಕುಗೆ ಕಾಯೋರೆ ನಮ್ಮಲ್ಲಿ ಜಾಸ್ತಿ ಅಲ್ವಾ? ವಾಮ್! ಹೀಗೆ ಪ್ರಕೃತಿಯ ಜೊತೆಗೆ ನಮ್ಮ ಮನಸ್ಸಿಗೂ ಹೊಟ್ಟೆಗೂ ಖುಷಿ ಕೊಡುವ ಈ ಹಬ್ಬ ನಿಮ್ಮೆಲ್ಲರ ಬಾಳಲಿ ಹೊಸ ಬೆಳಕನ್ನ ತರ್ಲಿ. ಈ ವರ್ಷ ನಿಮ್ಗೆ ಬೇವಿನಂತಹ ಕಷ್ಟಗಳು ಕಮ್ಮಿಯಾಗ್ಲಿ, ಬರೀ ಹೋಳಿಗೆ, ಬೆಲ್ಲದಂತಹ ಸಿಹಿಯಾದ ಕ್ಷಣಗಳೇ ತುಂಬಿರಲಿ ಅಂತ ಆಶಿಸ್ತೇನೆ. ನೀವು ಹಬ್ಬದಲ್ಲಿ ಪಚ್ಚೆಯಾಟ ಆಡಿದ್ರಾ? ಅಥವಾ ಹೊಸ ತೊಡಕುಗೆ ವೇಟಿಂಗಾ? ಖಂಡಿತ ಕಮೆಂಟ್ ಮಾಡಿ. ಬೆಚ್ಚಗೆ ಕಣ್ಮುಚ್ಚಿ ಹಬ್ಬದ ಖುಷಿಯಲ್ಲೇ ಆರಾಮಾಗಿ ನಿದ್ದೆ ಮಾಡಿ. ಶುಭರಾತ್ರಿ. ಟೇಕ್ ಕೇರ್. ಕೇಳ್ತಾ ಇರಿ ರೇಡಿಯೋ ಅಕ್ಷರ.